ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯದೇವ ಮಾಡುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋ ಮಾಡಲು ಬಂದಿರುವ ಉದ್ದೇಶವೇನೆಂದರೆ, ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ತನಿಖಾಧಿಕಾರಿಗಳು ತನಿಖೆ ಮಾಡಿದಾಗ ನಿಯಮಾವಳಿ ಪ್ರಕಾರ ಸಾರಿಗೆ ಸಂಸ್ಥೆಯ ಸುತ್ತೋಲೆ ಸಂಖ್ಯೆ 3/2005 ಮತ್ತು ಸುತ್ತೋಲೆ ಸಂಖ್ಯೆ 1591 3/2021 ಮತ್ತು ಸುತ್ತೋಲೆ ಸಂಖ್ಯೆ 16/11/1998 ಈ ಸುತ್ತೋಲೆಗಳ ಅನ್ವಯ ಮತ್ತು ಇನ್ನೊಂದು ಸುತ್ತೋಲೆ ಸಂಖ್ಯೆ 1236 ಈ ಸುತ್ತೋಲೆಯ ಅನ್ವಯ ಸುತ್ತೋಲೆ ಸಂಖ್ಯೆ ಕನ್ನಡದಲ್ಲಿದೆ. ಇದು ಮೊದಲು ನಾನು ಹೇಳಿರ್ತಕ್ಕಂಥ ಸುತ್ತೋಲೆ ಇಂಗ್ಲೀಷ್ದು 1998ರಲ್ಲಿ ಮಾಡಿರ್ತಕ್ಕಂಥದ್ದು. ಇದು 8/4/2008 ಸುತ್ತೋಲೆ ಸಂಖ್ಯೆ 2 ಮತ್ತು 28/4/1972 ಸುತ್ತೋಲೆ ಸಂಖ್ಯೆ 166. ಈ ನಿಯಮಗಳ ಅಡಿಯಲ್ಲಿ ಸಾರಿಗೆ ಸಂಸ್ಥೆಯಲ್ಲಿ ತನಿಖೆ ಮಾಡತಂಥ ತನಿಖಾಧಿಕಾರಿಗಳು ಇಷ್ಟು ಸುತ್ತೋಲೆಗಳನ್ನು ತಿಳಿದುಕೊಂಡು ಇವುಗಳನ್ನೆಲ್ಲ ಮನದರಿಕೆ ಮಾಡಿಕೊಂಡು ಇದರಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ತಗೊಂಡು ಇದರಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಅವರು ಪರಿಗಣನೆಗೆ ತಗೊಂಡು ತನಿಖೆಯನ್ನು ಮಾಡಬೇಕಾಗಿರ್ತದೆ. ಅದಕ್ಕೆ ಸಂಬಂಧಿಸಿದಂತೆ ತೋರಿಸ್ಬಿಡ್ತೀನಿ ನೋಡಿ. ಸುತ್ತೋಲೆ ಸಂಖ್ಯೆ 3/2005 7/2/2005 ಈ ಸುತ್ತೋಲೆಯಲ್ಲಿ ಭಾಳ ಸ್ಪಷ್ಟವಾಗಿ ನಿಯಮಬದ್ಧವಾಗಿ ಭಾಳ ಸ್ಪಷ್ಟತೆಯಿಂದ ಹೇಳಿರ್ತದೆ. ಅವತ್ತಿನ ಪ್ರಧಾನ ವ್ಯವಸ್ಥಾಪಕರು ಸಂಚಾರ 2-3 ಪೇಜ್ ಇದೆ. ನನ್ನ ಗ್ರೂಪ್ ಚಾನಲ್ಗಳಲ್ಲಿ ನಾನು ಇದನ್ನೆಲ್ಲ ಹಾಕ್ತೀನಿ. ಮತ್ತೊಂದು ವಿಷಯ ಸ್ನೇಹಿತರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ. ಇನ್ನೊಂದು ವಿಷಯ ಏನಂತಂದರೆ, ನನ್ನ ಈ ಒಂದು RTI ಗ್ರೂಪ್ ಅಂತೇಳಿ ಒಂದು ಗ್ರೂಪ್ ಮಾಡಿದ್ದೀನಿ. ಅದರಲ್ಲಿ ನನ್ನ ಎಲ್ಲ ಲಿಂಕ್ಗಳನ್ನ ಶೇರ್ ಮಾಡ್ತೀನಿ. ಅದಕ್ಕೆ ಮಾತ್ರ ನೀವು ಸಬ್ಸ್ಕ್ರೈಬ್ ಆಗಿ ಅದರೊಳಗಡೆ ಸೇರಿಕೊಳ್ಳಿ. ಯಾಕೆಂದರೆ ಈ ದಾಖಲೆಗಳನ್ನ ಅದೊಂದರಲ್ಲೇ ಹಾಕೋದು, ಇನ್ನು ಮುಂದೆ ಬೇರೆ ಗ್ರೂಪ್ಗಳೆಲ್ಲ ಹಾಕೋದಿಲ್ಲ. ಯಾಕೆಂತಂದರೆ RTIಗೆ ಸಂಬಂಧಪಟ್ಟಂಗೆ ಬೇರೆ ಗ್ರೂಪ್ಗಳೆಲ್ಲ ಹಾಕಿದಾಗ ಭಾಳಷ್ಟು ಜನಕ್ಕೆ ತಿಳ್ಕೊಳ್ಳೋ ಜ್ಞಾನ ಇರೋದಿಲ್ಲ. ಅವ್ರುಗಳಿಗೆ ಎಡಿಟ್ ಆಗ್ತಾ ಇರ್ತದೆ. ಅದರಿಂದ ನಾನು RTIಗೆ ಸಂಬಂಧಪಟ್ಟಂಗೆ ಯಾವುದೇ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಬೇರೆ KSRTCಗೆ ಬಿಟ್ಟು ಬೇರೆ ಇಲಾಖೆಗಿರ್ಬೋದು, ಅದೆಲ್ಲ ಮಾಹಿತಿಗಳನ್ನ ಅದರಲ್ಲಿ ಹಾಕ್ತಾಯಿರ್ತೀನಿ. ಆ ಒಂದು ಚಾನಲ್ಗೆ ನೀವು ಸೇರಿಕೊಂಡ್ರೆ ಆ ಗ್ರೂಪ್ಗೆ ಅದೆಲ್ಲ ಮಾಹಿತಿನೂ ಅದರಲ್ಲಿ ಸಿಗುತ್ತೆ. ಅದರಿಂದ KSRTCದಾಗ್ಬೋದು ಅಥವಾ ಬೇರೆ ಇಲಾಖೆದಾಗ್ಬೋದು ಆ ಒಂದು ಲಿಂಕನ್ನು ನಾನು ಫಾರ್ವರ್ಡ್ ಮಾಡ್ತೀನಿ. ಅದರೊಳಗಡೆ ನೀವು ಸೇರ್ಕೊಳ್ಳಿ. ನನ್ನದೇ ಆದ ಒಂದು RTI ಗ್ರೂಪ್ ಇದೆ. ಅದರೊಳಗಡೆ ಸೇರಿಕೊಂಡ್ರೆ ಎಲ್ಲ ದಾಖಲೆಗಳನ್ನ ನಿಮಗೆ ಸವಿಸ್ತಾರವಾಗಿ ಸಿಗುತ್ತೆ. ಅದರಲ್ಲಿ ಟೈಮಿಂಗ್ಸ್ ಇರೋದಿಲ್ಲ. ನೀವು ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಅದಕ್ಕೆ ಟೈಮಿಂಗ್ ಆಫ್ ಮಾಡಿರ್ತೀನಿ. ಬೇರೆ ಗ್ರೂಪಲ್ಲಿ ಟೈಮಿಂಗ್ ಹಾಕಿರ್ತೀನಿ. ಹಾಗಾಗಿ ಸುತ್ತೋಲೆಗಳನ್ನ ನೀವು ಪರಿಪೂರ್ಣವಾಗಿ ತಿಳ್ಕೊಂಡ್ರೆ ನಿಮಗೆ ಯಾವುದೇ ತನಿಖಾಧಿಕಾರಿಗಳನ್ನ ಪ್ರಶ್ನೆ ಮಾಡೋದಕ್ಕೆ, ಯಾವುದೇ ತನಿಖಾಧಿಕಾರಿಗಳನ್ನ ನೀವು ಇದೇ ನಿಯಮಾವಳಿ ಪ್ರಕಾರ ನೀವು ಮಾಡಿ ಅಂತಲೂ ಕೂಡ ಹೇಳ್ಬೋದಾಗಿರುತ್ತೆ. ಇನ್ನೊಂದು ಸುತ್ತೋಲೆ ಸಂಖ್ಯೆ 1591 ನೋಡಿ. ತನಿಖಾಧಿಕಾರಿಗಳು ಸಿಬ್ಬಂದಿಗಳು ದೇಹಕ್ಕೆ ಧರಿಸುವ ಕ್ಯಾಮ್ರಾ ಅದನ್ನು ಹೇಗೆ ಯಾವಾಗ ಹಾಕಬೇಕು, ಯಾವಾಗ ಇದು ಮಾಡಬೇಕು ಅಂಥೇಳಿ ಸವಿಸ್ತಾರವಾದ ಸುತ್ತೋಲೆಗಳನ್ನ ಮಾಹಿತಿಗಳನ್ನ ಈ ನನ್ನ ಗ್ರೂಪಲ್ಲಿ ಹಾಕ್ತೀನಿ. ಅದನ್ನು ತಾವೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಮತ್ತು ಸ್ನೇಹಿತರೆ, ಭಾಳ ಮುಖ್ಯವಾದ ವಿಚಾರ ನಾನು ಈಗ ತಿಳ್ಸೋಕ್ಕೆ ಬಂದಿರತಕ್ಕಂಥದ್ದು ನೋಡಿ. ಆಕ್ಸಿಡೆಂಟ್ ಆದಾಗ ಅಥವಾ BMTCನಲ್ಲಿ ಇದು ಜಾಸ್ತಿ ಇದೆ. ಆಕ್ಸಿಡೆಂಟ್ ಆದಾಗ ಆ ಬಸ್ಸಲ್ಲಿರ್ತಕ್ಕಂಥ ಕ್ಯಾಮ್ರಾ ರೆಕಾರ್ಡನ್ನು ಕೊಡೋದಕ್ಕೆ ಭದ್ರತಾ ಸಿಬ್ಬಂದಿಗಳು, ಭದ್ರತಾ ಜಾಗೃತಾಧಿಕಾರಿಗಳು ಮುಚ್ಚಳಿಕೆ ಪತ್ರ ಬರ್ಕೊಡಿ, ಆದರೆ ಕೊಡ್ತೀವಿ, ಇದು 81J ಪ್ರಕಾರ ಕೊಡೋಕ್ಕೆ ಬರೋದಿಲ್ಲ RTIನಲ್ಲಿ ಕೇಳಿದ್ರೆ ಅಂತ ಹೇಳ್ತಾರೆ ನೋಡಿ. ಸ್ನೇಹಿತರೆ, ಅದೇ ರೀತಿ ನನ್ನ ಒಂದು ಕೇಸು ಪ್ರಕರಣ ಇರುತ್ತೆ. ಇದು 13/4/2023ರಲ್ಲಿ ಈ ಒಂದು ಪ್ರಕರಣ. ಇದು ಹಾಸನ ಡಿವಿಷನ್ದು. ನಾನು ಬೆಂಗಳೂರು ಧರ್ಮಸ್ಥಳ ಮಾರ್ಗದಲ್ಲಿ ಕೆಲಸ ಮಾಡಬೇಕಾದ್ರೆ ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬರ್ತಾಯಿರ್ತೀನಿ. 13/4/2023ರಲ್ಲಿ
ಹಾಸನ ವಿಭಾಗದ ವಿಭಾಗೀಯ ತನಿಖಾ ದಳದ ಸಿಬ್ಬಂದಿಗಳಾದ ATI ರಾಜಣ್ಣ ಮತ್ತು ATI ಮಲ್ಲೇಶ್ ಅವರು 14/4/2023ರಂದು ಬೆಂಗಳೂರು ಕೇಂದ್ರೀಯ ವಿಭಾಗದ 6ನೇ ಘಟಕಕ್ಕೆ ಸೇರಿದ ವಾಹನ ಸಂಖ್ಯೆ KF572736 ಮಾರ್ಗ ಸಂಖ್ಯೆ 96 AB ಸುಮಾರು 16:09 ಮಟ್ನವಿಲೆ ಎಂಬ ಹತ್ತಿರ, ನಮ್ಮಲ್ಲಿ ಮಟ್ನವಿಲೆ ಅಂತ ಏನಿದೆ ಆ ಊರದು ನಮ್ಮ ETM ನಂಬರಲ್ಲಿ ETMಲ್ಲಿ ಸ್ಟೇಜ್ ಬರೋದಿಲ್ಲ. ಅದನ್ನು ಅವರು ಗೊತ್ತಿದ್ರೂ ಕೂಡ ಮಟ್ನವಿಲೆ ಹತ್ತಿರ ಜಯದೇವ M ಚಾಲಕ ನಿರ್ವಾಹಕ ಚಾಲಕ ಸಿದ್ಧಲಿಂಗಯ್ಯ ನಮ್ಮಿಬ್ಬರಿಗೂ ಕೂಡ ಅಪರಾಧ ಜ್ಞಾಪನ ಪತ್ರ ಕೊಡ್ತಾರೆ 47607 ಮತ್ತು ನಮ್ಮಿಬ್ಬರದು 47607 ಅಂತ ಹೇಳಿ ಎರಡೂ ಅಪರಾಧ ಜ್ಞಾಪನ ಪತ್ರ ಕೊಡ್ತಾರೆ. ನಾನು ಹೇಳ್ತೀವಿ ನನ್ನರಲ್ಲಿ ಸ್ಟೇಜ್ ಇಲ್ಲ, ಸ್ಟೇಜ್ ಬರ್ತಾ ಇಲ್ಲ, ನಾವು ಅಲ್ಲಿ ನಿಲ್ಲಿಸೋದಕ್ಕೂ ಆಗೋದಿಲ್ಲ, ನಮಗೆ ಸ್ಟೇಜ್ ಇಲ್ಲದೆ ಇರೋದ್ರಿಂದ ನಾವು ಮಟ್ನವಿಲೆ ಬಿಟ್ಟು ಮೇಲುಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಅವ್ರೇನು ಮಾಡ್ತಾರೆ, ನಮಗೆ ಕೇಸನ್ನ ದಾಖಲು ಮಾಡ್ತಾರೆ. ಅವತ್ತನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕಾಗಿತ್ತು. ವಿಡಿಯೋ ರೆಕಾರ್ಡಿಂಗ್ ಆನ್ ಮಾಡಿರ್ತಾರೆ, ಅವ್ರ ಹತ್ರ ವಿಡಿಯೋ ಕ್ಯಾಮ್ರಾ ಇರುತ್ತೆ. ಆ ಕ್ಯಾಮ್ರಾ ರೆಕಾರ್ಡನ್ನು ನಾನು ನನ್ನ RTIನಲ್ಲಿ ಆ ಕ್ಯಾಮ್ರಾ ರೆಕಾರ್ಡನ್ನು ಕೇಳ್ತೀನಿ. ಅದಕ್ಕೆ ಏನು ಕೊಡ್ತಾರೆ ಅವರು, ತಾವು ಕೇಳಿರತಕ್ಕಂಥ ಮಾಹಿತಿಯು 81 ಎಚ್ಚರ ಅಡಿಯಲ್ಲಿ ನೀಡಲು ಬರುವುದಿಲ್ಲ. 9/5/2025ರಂದು ಇಂಬರ್ಹನ್ ಇರ್ತಾರೆ ನನಗೆ 81H ಪ್ರಕಾರ ನಿಮಗೆ ಮಾಹಿತಿನೇ ನೀಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ತನಿಖೆ ಹಂತದಲ್ಲಿರ್ತಕ್ಕಂಥ ಮಾಹಿತಿ ನೀಡೋಕ್ಕೆ ಬರೋಲ್ಲ ಅಂತ ಹೇಳ್ತಾರೆ. ಆದರೆ ಆ ಅರ್ಜಿದಾರ ನನ್ನ ಮೇಲೆ ದಾಖಲೆಗಳನ್ನ ನಿರೂಪಣೆ ಮಾಡೋದಕ್ಕೆ ನೀವು ನಮಗೆ ದಾಖಲೆನ ಕೊಡಬೇಕಾಗುತ್ತೆ. ಸರ್ಕಾರದ ಆದೇಶಗಳಿವೆ, ನ್ಯಾಯಾಲಯದ ಆದೇಶಗಳಿದ್ದಾವೆ. ಅದು ಕೆಲವೊಂದು ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ಮಾಹಿತಿಯ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಕ್ಕೆ ಹಾಕ್ತೀನಿ. ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ಮೇಲ್ಮನವಿ ನಡೆಸೋದೇ ಏನು ಅಂತಲೇ ಗೊತ್ತಿರೋದಿಲ್ಲ. ಹಾಸನ ವಿಭಾಗದಲ್ಲಿ ಮೇಲ್ಮನವಿ ನಡೆಸೋದಿಲ್ಲ. ನಂತರ ನಾನು ಮಾಹಿತಿ ಆಯೋಗಕ್ಕೆ ಹೋಗ್ತೀನಿ. ಮಾಹಿತಿ ಆಯೋಗದಲ್ಲಿ ದಿನಾಂಕ 1/7/2025ರಂದು ವಿಚಾರಣೆಗೆ ಬರುತ್ತೆ. ಹಾಸನ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಶ್ರೀ ಸತೀಶ್, ವಿಭಾಗೀಯ ಸಂಚಾರ ನಿಯಂತ್ರಣಾಧಿಕಾರಿಗಳು ಹಾಸನ ವಿಭಾಗ, ಅವರು ಆನ್ಲೈನಲ್ಲಿ ಈ ವಿಚಾರಣೆಗೆ ಹಾಜರಾಗ್ತಾರೆ. ನಾನು ಖುದ್ದಾಗಿ ಹೋಗಿರ್ತೀನಿ. ಮಾನ್ಯ ಆಯುಕ್ತರಾದ ಶ್ರೀ ರಾಮನ್ ಸರ್ ಅವರು ಏನು ಹೇಳ್ತಾರೆ ಅಂದರೆ, ಈ ಪ್ರಕರಣವನ್ನು ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ವಿಷಯವಾದ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ರಿಟ್ ಅರ್ಜಿ ಸಂಖ್ಯೆ 30170 2018 JM RES ದಿನಾಂಕ 19/1/2023 AB ಯಮಕೇಶಪ್ಪ ವಿರುದ್ಧ ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು ಆದೇಶದಲ್ಲಿ ಸೂಚಿಸಿರುವಂತೆ ಯಾವುದೇ CCTV ಫುಟೇಜ್ಗಳು ಮಾಹಿತಿಯನ್ನು ನೀಡಬಹುದಾಗಿರುತ್ತದೆ ಎಂದು ಆದೇಶಿಸಿದೆ. ಈ ಹಿನ್ನೆಲೆಯಲ್ಲಿ ಮೇಲ್ಮನವಿದಾರರಿಗೆ ಆದೇಶ ತಲುಪಿದ 10 ದಿನಗಳೊಳಗಾಗಿ ಕೋರಿರುವ ಮಾಹಿತಿಯನ್ನು ಉಚಿತವಾಗಿ CD ಮತ್ತು ಪೆನ್ ಡ್ರೈವ್ ಮೂಲಕ ನೀಡಲು ಆದೇಶಿಸಿದೆ. ಈ ಪ್ರಕರಣವು ಪರಿಶೀಲಿಸಿದಾಗ ಮಾಹಿತಿ ಕೋರಿರುವ ಮೇಲ್ಮನವಿದಾರರು ಶ್ರೀ ಜಯದೇವ M ಅವರ ವೈಯಕ್ತಿಕ ಮಾಹಿತಿಯಾಗಿದ್ದು, ಈ ಮಾಹಿತಿಯಿಂದ ಇವರ ಜೀವನ ಹಾಗೂ ಸರ್ಕಾರಿ ಕೆಲಸಕ್ಕೆ ಬಹುಮುಖ್ಯ ವಿಷಯವಾಗಿದೆ. ಮಾನ್ಯ ಉಚ್ಚ ನ್ಯಾಯಾಲಯವು ಈ ರೀತಿ ಆದೇಶ ನೀಡಿರುತ್ತದೆ. ಆದ್ದರಿಂದ ಈ ಒಂದು CDಯನ್ನು ನಿಯಮ ಅನುಸಾರವಾಗಿ 10 ದಿನದೊಳಗಡೆ ನಾನು ಕೊಡಿ ಅಂತೇಳಿ ಆದೇಶ ಮಾಡಿದ್ದು, ಅದರ ಪಾಲನಾ ವರದಿಯನ್ನು ವಿಭಾಗೀಯ ಪೀಠಕ್ಕೆ ತಿಳಿಸ್ಬೇಕಾಗುತ್ತೆ ಅಂತ ಹೇಳಿದೆ. ಇದನ್ನು ಉಲ್ಲಂಘನೆ ಮಾಡಿದ್ರೆ 18/1ರಲ್ಲಿ ದೂರು ಅರ್ಜಿಯನ್ನಾಗಿ ಕೊಟ್ಟು ಇದನ್ನು ಕೊಟ್ಟಿಲ್ಲ ಅಂತಂದರೆ 10 ದಿವಸದೊಳಗಡೆ 18/1ರಲ್ಲಿ ಮಾಹಿತಿ ಆಯೋಗದಲ್ಲಿ ಆದೇಶವನ್ನು ಮತ್ತೆ ಕೇಸ್ ಫೈಲ್ ಮಾಡಿ ಇವರಿಗೆ ದಂಡ ಮತ್ತು ಶಿಸ್ತು ಕ್ರಮನ ಜಾರಿ ಮಾಡ್ಬೋದು ಅಂತ ಹೇಳುತ್ತೆ. ನೋಡಿ ಸ್ನೇಹಿತರೆ, ಎಷ್ಟೊಂದು ಪ್ರಯತ್ನ ಮಾಡಿದೆ ಈ ಮಾಹಿತಿ ತೆಗೆಯೋದಕ್ಕೆ ಅಂದರೆ ಬಹಳ ಈ ಒಂದು ಪ್ರಯತ್ನದಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ. ಯಾಕೆಂದರೆ BMTCನಲ್ಲಿ ಅವ್ರ ಬಸ್ಗಳು ಆಕ್ಸಿಡೆಂಟ್ ಆದಾಗ ಆ ಬಸ್ಗಳನ್ನ ವಿಡಿಯೋ ಕೊಡೋದಕ್ಕೇ ನೀವು ಮುಚ್ಚಳಿಕೆ ಪತ್ರ ಕೊಡಿ, ನಾನು ಯಾರಿಗೂ ಹಾಕಲ್ಲ ಅಂತ ಹೇಳ್ಕೊಡಿ, ಮತ್ತೊಂದು ಕೊಡಿ, ಮಗದೊಂದು ಕೊಡಿ ಅಂತ ಹೇಳ್ತಾರಂತೆ.
ಯಾಕೆ? ಮಾಹಿತಿ ಹಕ್ಕು ಕಾಯ್ದೆನಲ್ಲಿ ನಾವು ಕೊಟ್ಟಾದಮೇಲೆ ಅವನು ವಿಡಿಯೋನ ನಾವು ಬೇರೆ ನೀವು ತಪ್ಪಿಲ್ಲ ಅಂತಂದರೆ ಅವನೇ ಯಾಕೆ ಇದು ಮಾಡ್ತಾನೆ? ಅವನ್ನ ಇದನ್ನು ಸಂಭಾಳಿಸ್ಕೊಳ್ಳೋದಕ್ಕೆ, ಅವನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ನೀಡಿರ್ತಕ್ಕಂಥ ಮತ್ತು ನ್ಯಾಯಾಲಯ ನೀಡಿರ್ತಕ್ಕಂಥ ಆದೇಶಗಳನ್ನೇ ಧಿಕ್ಕಾರ ಮಾಡ್ತೀರಾ? ಹಾಗಾಗಿ ದಯವಿಟ್ಟು ಇಂಥ ಒಂದು ಸಬೂಬು ಹೇಳಿಕೆಗಳನ್ನ ಬಿಟ್ಟು ಸಾರಿಗೆ ನೌಕರರಿಗೆ ಕೇಳಿರ್ತಕ್ಕಂಥ ಮಾಹಿತಿಗಳನ್ನ ಕೊಡಬೇಕಾಗತ್ತೆ. ಈ ಆದೇಶವನ್ನು ನಾನು ಎಲ್ಲ ಕಡೆ ಹಾಕ್ತೀನಿ, ಅದ್ರ ಪ್ರಕಾರ ತಾವು ಕೊಡಬೇಕಾಗತ್ತೆ. ನಮ್ಮ KSRTCನಲ್ಲೂ ಅಷ್ಟೇ ಕೆಲವೊಂದು ಎಷ್ಟೋ ಮಾಹಿತಿಗಳನ್ನ ಕೊಡೋದಿಲ್ಲ. 81J ಪ್ರಕಾರ ಅವ್ರಿಗೆ ಮಾಹಿತಿ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ RTA ನಿಯಮನೇ ಗೊತ್ತಿಲ್ಲ. ಯಾರನ್ನೋ ಫೋನ್ ಮಾಡಿ ಕೇಳೋದು, ಅವನು ಯಾರೋ ಹೇಳ್ತಾನಂತೆ, ಇವ್ರು ಬರ್ಕೊಡ್ತಾರಂತೆ. ಈ ಒಂದು ಬಹಳಷ್ಟು ಇಲಾಖೆಯಲ್ಲಿ ನೋಡಿದ್ದೀನಿ. ಮೊನ್ನೆ ಒಂದು KBS ಇದರಲ್ಲೂ ಅದೇ ರೀತಿ ಯಾರಿಗೋ ಫೋನ್ ಮಾಡೋದು, ಅವ್ರು ಯಾರೋ ಹೇಳಿದ್ರು, ಇವರು ಟೈಪ್ ಮಾಡಿಕೊಟ್ರು. ಈಗ ಅದ್ರ ಪ್ರಕಾರನೇ ಈ ಹಾಸನ ಡಿವಿಷನ್ ಅವ್ರು ಮಾಡಿದ್ದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವತ್ತವರು ಕ್ಯಾಮ್ರಾ ರೆಕಾರ್ಡ್ ಮಾಡಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಅದನ್ನು ಕೊಡಲಿಲ್ಲ ಅಂದರೆ ಇವರೇ ದಂಡ ಕಟ್ತಾರಲ್ರಿ, ಯಾರ್ದೋ ಮಾತು ಕೇಳಿಕೊಂಡು. ಆ ರೀತಿ ಆಗುತ್ತೆ. ತಪ್ಪನ್ನು ಯಾವುದೇ ಇದ್ರೂ ನ್ಯಾಯ, ಸತ್ಯ, ನ್ಯಾಯ, ಧರ್ಮದಲ್ಲಿ ಸುಳ್ಳು ಯಾವತ್ತಿದ್ರೂ ನಡೆಯೋದಿಲ್ಲ. ಯಾವತ್ತಾದರೂ ಒಂದು ದಿವಸ ಸಿಕ್ಕಲೇಬೇಕಾಗುತ್ತೆ. ಅದಕ್ಕೆ ತಕ್ಕಂಥ ಕಾನೂನಲ್ಲಿ ಶಿಕ್ಷೆ ಅನುಭವಿಸಲೇಬೇಕಾಗತ್ತೆ. ಮತ್ತೊಂದು ವಿಚಾರ ಏನಂದರೆ, ನಾನಿವಾಗ ತಮಗೆ ಹೇಳಿರ್ತಕ್ಕಂಥ ಇದು ಸಾರಿಗೆ ಸಂಸ್ಥೆ ಬಿಟ್ಟು ಹೊರ ಪೊಲೀಸ್ ಠಾಣೆಯಲ್ಲಿ ವಿಡಿಯೋ ರೆಕಾರ್ಡಿಂಗು ನೋಡಿ ಸ್ನೇಹಿತರೆ, ಇದೇ ಮ್ಯಾಟ್ರಿಗೆ ಬರ್ತೀನಿ. ಅಂದರೆ ಈ ಆದೇಶನೂ ಕೂಡ ಇವ್ರಿಗೆ, ಸಾರಿಗೆ ಸಂಸ್ಥೆಯವ್ರಿಗೆ ಅಪ್ಲೈ ಆಗುತ್ತೆ. ನೋಡಿ, ರಾಮನಗರ ಜಿಲ್ಲೆ ಬಿಡದಿ ಪೊಲೀಸ್ ಸ್ಟೇಷನ್, ಇದು ನಿನ್ನೆ ನಡೆದಿರೋದು. ಯಾವತ್ತರದು 19/9/2025. ಈಗ ಒಂದು 15 ದಿವಸದ ಹಿಂದೆ ಆದೇಶ ಆಗಿರೋದು. ನನ್ನದೇ ಪ್ರಕರಣ ಇದು. ಅದು ಪೊಲೀಸ್ ಠಾಣೆಯಲ್ಲಿ, ರಾಮನಗರ ಜಿಲ್ಲೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ 10/10/2024 CC ಕ್ಯಾಮ್ರಾ ದೃಶ್ಯಾವಳಿಗಳನ್ನು ಮಾಹಿತಿ ಹಕ್ಕು ಕಾಲಂ 2FJ ಅಡಿ ವೀಕ್ಷಣೆ ಮಾಡಲು ಅವಕಾಶವಿದ್ದು, ನಾನೇ ಖುದ್ದಾಗಿ ತಮ್ಮ ಠಾಣೆಯಲ್ಲಿ ವೀಕ್ಷಣೆ ಮಾಡಿದ ನಂತರ ಅವಶ್ಯಕತೆ ಇರುವ ವಿಡಿಯೋ ತುಣುಕುಗಳನ್ನು CD ಅಥವಾ ಪೆನ್ ಡ್ರೈವ್ ಮುಖಾಂತರ ನೀಡುವುದು. ಮತ್ತು ದಿನಾಂಕ 10/10/2024 ನನ್ನ ಅನುಪಸ್ಥಿತಿಯಲ್ಲಿ ಸೋ ರವರ ದೂರಿಗೆ ದಾಖಲೆಗಳನ್ನು, ಅವ್ರ ಮೇಲೆ ಒಂದು FIR ಮಾಡಿರ್ತಾರೆ. ಆ ದಾಖಲೆಗಳನ್ನ ಮಾಹಿತಿ ಹಕ್ಕು ಕಾಯ್ದೆ 2005 ಅಡಿಯಲ್ಲಿ ದೃಢೀಕರಿಸಿ ನೀಡಬೇಕಾಗಿ ಮನವಿ ಅಂತ ಕೇಳ್ತೀನಿ. ಒಂದು. ಎರಡನೇದು, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ತಮ್ಮ ಠಾಣೆಯಲ್ಲಿ ಸಂಬಂಧಿಸಿದ ಬೇರೆ ದಿನಾಂಕಗಳಲ್ಲಿ ಅದಕ್ಕಿಂತ ಇನ್ನೊಂದು ಆದೇಶ ಇದೆ, ಅದನ್ನು ಹೇಳ್ತೀನಿ ನಿಮಗೆ. CC ಕ್ಯಾಮ್ರಾ ಮಾಹಿತಿ ಕೇಳಿದ್ದು 81Jಗೆ ಬರುತ್ತದೆ ಎಂದು ಹಿಂಬರಹ ನೀಡಿದ್ದೀರಿ. ಅದು ಸಂಬಂಧಪಟ್ಟಂಗೆ ನಿಮ್ಮಲ್ಲಿ ಯಾವುದಾದ್ರೂ ನ್ಯಾಯಾಲಯದ ಆದೇಶ, ಸರ್ಕಾರದ ಆದೇಶ ಏನಾದರೂ ಇದ್ದರೆ ನೀಡಿ ಅಂತ ಹೇಳ್ಬಿಟ್ಟು ನಾನು ಮಾಹಿತಿ ಕೇಳಿರ್ತೀನಿ. ಅದಕ್ಕೆ ಅವತ್ತು ಪ್ರತಿವಾದಿಗಳಾದ ಮೇಲ್ಮನವಿದಾರರು ಇವ್ರು ಬಂದಿರ್ತಾರೆ ಬಿಡದಿ ಪೊಲೀಸ್ ಸ್ಟೇಷನ್ನಿಂದ. ಅವ್ರೇನು ಹೇಳ್ತಾರೆ, ಮಾಹಿತಿ ಆಯೋಗದಲ್ಲಿ ಆದೇಶ ಏನು ಹೇಳ್ತಾರೆ ಅಂತಂದರೆ, ಮೇಲ್ಮನವಿದಾರರು ಮಾಹಿತಿ ಕೋರಿದ ಅರ್ಜಿಗೆ ಸಂಬಂಧಿಸಿದಂತೆ ಪ್ರತಿವಾದಿ ಮೇಲ್ಮನವಿದಾರರು ಮಾಹಿತಿ ನೀಡುವ ಬಗ್ಗೆ ಯಾವುದೇ ದಾಖಲೆ ಮಾಹಿತಿ ಆಯೋಗಕ್ಕೆ ಸಲ್ಲಿಸಿರೋದಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆದೇಶ, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖಂಡಿಕೆ 7ರ ಅನ್ವಯ ಮೇಲ್ಮನವಿದಾರರು ಕೋರಿರುವಂತೆ CCTV ದೃಶ್ಯಾವಳಿ ವೀಕ್ಷಣೆ ಮಾಡಲು ಅವಕಾಶ ಕಲ್ಪಿಸುವುದಾಗಿ ಒಪ್ಕೊಂಡಿರ್ತಾರೆ. ಯಾರು? ಬಿಡದಿ ಪೊಲೀಸ್ ಸ್ಟೇಷನ್ನಿಂದ ಬಂದಿರತಕ್ಕಂಥ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾದಂತಹ ಸಬ್ ಇನ್ಸ್ಪೆಕ್ಟರ್ ಅವರು ಅಲ್ಲಿ ಮಾಹಿತಿ ಆಯೋಗದಲ್ಲಿ ಒಪ್ಕೊಂಡಿರ್ತಾರೆ. ವೀಕ್ಷಣೆ ಮಾಡಲು ಅವಕಾಶ ನೀಡಿ, ಮೇಲ್ಮನವಿದಾರರಿಗೆ CCTV ದೃಶ್ಯಾವಳಿಗಳನ್ನು ವೀಕ್ಷಣೆ ಮಾಡಲು ಅವಕಾಶ ನೀಡಿ, ಲಭ್ಯವಿರೋ ದಾಖಲೆ ಮಾಹಿತಿಯನ್ನು ಒದಗಿಸಿ, ಈ ಬಗ್ಗೆ ಮುಂದಿನ ವಿಚಾರಣೆ ದಿನಾಂಕದಂದು ಮಾಹಿತಿ ಹಕ್ಕು ಅಧಿನಿಯಮ 2005 ಕಾಲಂ 18/3A ರನ್ವಯ ಖುದ್ದು ಹಾಜರಾಗಿ ಅನುಪಾಲನಾ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕೆಂದು ಆಯೋಗದ ಪ್ರತಿವಾದಿಯಾದ ಶ್ರೀ ಶಂಕರ್ ನಾಯಕ್, ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹಾಗೂ ಪೊಲೀಸ್ ನಿರೀಕ್ಷಕರು, ಬಿಡದಿ ಪೊಲೀಸ್ ಠಾಣೆ ರಾಮನಗರ ಅವರಿಗೆ ನಿರ್ದೇಶಿಸಿದೆ. ಇದರಲ್ಲಿ ಆದೇಶದಲ್ಲಿ ಹೇಳಿದೆ.
ಮತ್ತು ಅದಾದಮೇಲೆ ಇನ್ನೂ 3 ಪಾಯಿಂಟ್ಗಳನ್ನ ಹಾಕಿದ್ದಾರೆ. ಅಧಿಕಾರಿಗಳಿಗೆ ಆಯೋಗದ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಹಾಗೂ ಮಾಹಿತಿ ಕೋರಿ ಬರುವ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ನಿಯಮಾನುಸಾರವಾಗಿ ಮಾಹಿತಿಯನ್ನು ಒದಗಿಸುವಂತೆ ಸೂಕ್ತ ನಿರ್ದೇಶನವನ್ನು ನೀಡಬೇಕೆಂದು ಹಾಗೂ ಈ ಬಗ್ಗೆ ವರದಿಯನ್ನು ಆಯೋಗಕ್ಕೆ ಸಲ್ಲಿಸಬೇಕೆಂದು ಶ್ರೀನಿವಾಸ್ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಉಪಾಧೀಕ್ಷಕರು ಅಂದರೆ DYSP ಅವರು ರಾಮನಗರ ಉಪವಿಭಾಗರವರಿಗೆ ಮಾಹಿತಿ ಅಧಿನಿಯಮ 2005 ಕಾಲಂ 18/8 ಅಡಿಯಲ್ಲಿ ಅನ್ವಯದಲ್ಲಿ ನಿರ್ದೇಶಿಸಿದೆ. ನೋಡಿ, ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ಅವ್ರಿಗೆ ಅಟ್ಟುಕುಂಟು ಲೆಕ್ಕಕ್ಕಿಲ್ಲ. ನೀನು ಕೊಟ್ಟಿಲ್ವಾ ಇಲ್ವಾ ರೈಟ್, ಕೊಡೋಕ್ಕಾಗಲ್ಲ. ಅವ್ರು ಯೋಚನೆ ಮಾಡಲ್ಲ, ಅವ್ರ ತಲೆಗೆ ಏನು ಇಟ್ಕೊಂಡಿರ್ತಾರೋ ಕೆಲವೊಂದು ಮಾಹಿತಿ. ಬಟ್ ಆದರೆ ಶ್ರೀನಿವಾಸ್ ಸಾಯರು ನನ್ನ 2 ವಿಚಾರಣೆಗಳನ್ನ ಮಾಡಿದ್ದಾರೆ. ಇಲ್ಲ, ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಕೊಡಲೇಬೇಕಾಗುತ್ತೆ. ಪಾಪ ಇವರು ಆವಾಗ ಇರಲಿಲ್ಲ, ಆಗ ಇದ್ದವರೇ ಬೇರೆ. ಈಗ ಇವ್ರು ಬಂದಾದಮೇಲೆ ನನಗೆ 2 ಮಾಹಿತಿನ ಕೊಡಿಸಿದ್ದಾರೆ. ಬಟ್ ಯಾರಿರ್ತಾರೋ ಅವ್ರಿಗೆ ಅನ್ವಯ ಆಗುತ್ತೆ, ಹಾಗಾಗಿ ಅವ್ರಿಗೆ ನಿರ್ದೇಶನ ನೀಡ್ತಾರೆ. ಕೆಲವೊಂದು KSRTC ಸಾರ್ವಜನಿಕ ಮಾಹಿತಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ಆ ವಿಚಾರಣೆಗಳೇ ಮಾಡೋದಿಲ್ಲ, ಆ ಗಂಧನೇ ತಿಳ್ಕೊಳಕ್ಕೆ ಹೋಗಲ್ಲ. ನಂದು ಹೆಸರೇ ಗೊತ್ತಿಲ್ಲ ಸಾರ್ವಜನಿಕ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರಿಗೆ. ನಿನ್ನ ಹೆಸರು ನಾನು ಯಾಕೆ ಕರಿಬೇಕು? ನಿನಗೂ ನನಗೂ ಸಂಬಂಧನೆಯಾ? ದಾಖಲೆಯಲ್ಲಿ ನಿನ್ನ ಹೆಸರಿಲ್ಲ ಕಣೆ. ವಿಚಾರಣೆಗೆ ನೋಟಿಸ್ ಕಳಿಸಿದ್ದೀರಿ ನನ್ನ ಹೆಸರಿಗೆ. ವಿಚಾರಣೆಗೆ ನಾನು ಬಂದು ನಿಮ್ಮ ಎದುರು ಕೂಡ ಕೂತಿರ್ತೀನಿ, ನನ್ನ ಹೆಸ್ರಿಗೆ ಕರೀರಿ ಅಂತ ಹೇಳಿದ್ರೆ ನಿನ್ನ ಹೆಸ್ರು ನಾನೇ ಕರಿಬೇಕು ಅಂತ ಹೇಳಿದೆ. ಎಂಥ ಕಾಲನ್ರಿ, ಎಂಥ ಮಾಹಿತಿ ನಿಯಮಗಳನ್ನ ತಿಳ್ಕೊಂಡಿದ್ದೀರಿ ಅನ್ನೋದನ್ನು ತಾವೇ ಇದು ಮಾಡ್ಕೋಬೇಕು. ಅದಾದಮೇಲೆ ಸದರಿ ಪ್ರಕರಣದಲ್ಲಿ ಮೇಲ್ಮನವಿದಾರರು ಮೇಲ್ಮನವಿಯನ್ನು ಸಲ್ಲಿಸಿದರೂ ಸಹ ಪ್ರಥಮ ಮೇಲ್ಮನವಿ ವಿಚಾರಣೆ ನಡೆಸದೇ ಇರುವುದು ಆಯೋಗ ಗಂಭೀರವಾಗಿ ಪರಿಗಣಿಸಿದೆ. ಕೆಲವೊಂದು ಆಟು ಕುಟ್ಟು ಲೆಂಕಕ್ಕಿಲ್ಲ ಅಂತಕ್ಕಂಥ ಇದನ್ನು ಕೆಲವೊಂದು ನಾನೊಂದು ಸೈನೇ ಮಾಡಿಸ್ಕೊಂಡಿಲ್ಲ, ಸಹಿ ಮಾಡಲು ಏನೋ ಇಚ್ಛಿಸಿರುವುದಿಲ್ಲ ಅಂಥೇಳಿ ನನ್ನ ಸಹಿತ ಬರೆದ್ಬಿಟ್ಟು ಕಳಿಸ್ತಾರೆ. ಅದು ಏನೂ ವ್ಯಾಲ್ಯೂ ಇಲ್ಲ ರೀ. ನೀವು ಮಾಡೋ ನಡವಳಿನೇ ಮೇಯ್ನು. ಅವತ್ತೇ ಆ ಸ್ಪಾಟಲ್ಲೇ ನೀವು ಸಹಿ ಮಾಡಿಸ್ಕೋಬೇಕು. ನೀವು ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ಸರಿಯಾದ ರೀತಿ ಮಾಹಿತಿಯನ್ನು ನೀಡಿಸಿದ್ರೆ ಅದು ಬರೋದೇ ಇಲ್ಲ. ಇದಾಗಲೇ ಸುಮಾರು ಬಾರಿ ಆಗಿದೆ. ಅದನ್ನು ಆ ಥರನ ಬರೆದು ಕಳಿಸ್ಬಿಟ್ಟಿರ್ತಾರೆ ಒಂದೊಂದು ಕೆಲವು ಇವುಗಳಲ್ಲಿ. ಆವತ್ತು ನಡವಳಿ ಮಾಡಬೇಕು, ಅವತ್ತು ಮಾಡೋದಿಲ್ಲ. ಯಾವಾಗ ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ನಡವಳಿನ, ಅವತ್ತು ನಾವು ಹೋಗೋದಿಲ್ಲ. ಅಥವಾ ನಾವು ಹೋದಾಗ ಅವ್ರು ಇರೋದಿಲ್ಲ. ಅಥವಾ ನಾವು ಹೇಳಿದ ಆಕ್ಷೇಪಣೆ ನೋಡಿ, ಇದೆಲ್ಲ ಆಕ್ಷೇಪಣೆ ನಾನು ಹೇಳಿರೋದು. ಇದು ಈ ಆಕ್ಷೇಪಣೆ ನಾನು ಹಾಕಬೇಕು. ಈ ಆಕ್ಷೇಪಣೆ ಹಾಕಿಲ್ಲ ಅಂತಲೇ ಕೆಲವೊಂದು ಸಲ ನಾನು ಸೈನ್ ಮಾಡೋದಿಲ್ಲ. ನೋಡಿ, ಮಾಹಿತಿ ಆಯೋಗದ ಆಯುಕ್ತರಿಗೆ ನಾನು ಇದನ್ನು ಹೇಳೋಕ್ಕಾಗತ್ತಾ? ನಿಯಮ ತಿಳ್ಕೊಂಡಿದ್ದಾರೆ, ನಾನು ಕೊಟ್ಟಿರ್ತಕ್ಕಂಥ ಆಕ್ಷೇಪಣೆನ ಇದರೊಳಗಡೆ ಹಾಕಿದ್ದಾರೆ. ಅದನ್ನು ನೀವು ಮಾಡಬೇಕು. ಮಾಡೋದಿಲ್ಲ, ನಿಮ್ಮದೇ ಒಂದು ಪ್ರತಿಷ್ಠೆ. ಹಾಗಾಗಿ ನಡೆಸದೆ ಆಯೋಗ ಗಂಭೀರಪಡಿಸಿದೆ. ಮೇಲ್ಮನವಿದಾರರು 10/11/2023 ಮಾಹಿತಿ ಹಕ್ಕು ಅಧಿನಿಯಮ 2005 ಕಾಲಂ 19/1 ಪೊಲೀಸ್ ಉಪಾಧೀಕ್ಷಕರು ರಾಮನಗರ ಇವರಿಗೆ ಮೇಲ್ಮನವಿ ಸಲ್ಲಿಸಿರುತ್ತಾರೆ. ಆದರೆ ಮೇಲ್ಮನವಿ ಕುರಿತು ಯಾವುದೇ ವಿಚಾರಣೆ ನಡೆಸಿರುವುದು ಆಯೋಗಕ್ಕೆ ಕಂಡುಬರುವುದಿಲ್ಲ. ಮಾಹಿತಿ ಹಕ್ಕು ಅಧಿನಿಯಮ 2005 ಕಾಲಂ 19/1 ಪ್ರಸ್ತುತಪಡಿಸುವಂತೆ ಮೇಲ್ಮನವಿ ಪ್ರಾಧಿಕಾರಸ್ಥರ ಮೇಲ್ಮನವಿದಾರರಿಗೆ ಮೇಲ್ಮನವಿ ಸಲ್ಲಿಸಿದ ನಂತರ ಸದರಿ ಮೇಲ್ಮನವಿ ಪುರಸ್ಕರಿಸಿ ಮಾಹಿತಿ ನೀಡಲು ಸೂಕ್ತ ಕ್ರಮ ಕಳಿಸುವುದು ಕಡ್ಡಾಯವಾಗಿರುತ್ತದೆ. ಕ್ರಮ ತಗೊಂಡು ಆ ಮಾಹಿತಿನ ಕೊಡಬೇಕಾಗ ತಾವು ಕೂಡ ತಿಳ್ಕೊಬೇಕಾಗ್ತದೆ. ಎಷ್ಟೋ ಜನಕ್ಕೆ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರಿಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಮಾಹಿತಿ ಹಕ್ಕು ಕಾಯ್ದೆ ನಿಯಮನೇ ತಿಳ್ಕೊಂಡಿಲ್ಲ. ನಾವು ತೊಗೊಂಡೋಗಿ ಕೊಟ್ಟರು ಕೂಡ ನೋಡೋವಂಥ ಪರಿಜ್ಞಾನವೇ ಇರಲಿಲ್ಲ ಅವ್ರಿಗೆ. ಈ ಪ್ರಕರಣದಲ್ಲಿ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ಕಾಯ್ದೆಯನ್ನು ಸ್ಪಷ್ಟ ಉಲ್ಲಂಘನೆಯಾಗಿರುತ್ತದೆ. ಇನ್ನು ಮುಂದೆ ಈ ರೀತಿಯ ಅರ್ಜಿಗಳು ಬಂದರೆ ನಿಯಮಾನುಸಾರ ಇತ್ಯರ್ಥಪಡಿಸಿಕೊಳ್ಳದಿದ್ದರೆ ನಿಯಮಾವಳಿ ಪ್ರಕಾರ ಶಿಸ್ತು ಕ್ರಮ ಮತ್ತು ದಂಡ ವಿಧಿಸಲಾಗಿದೆ ಅಂತ ಹೇಳಿ ಆದೇಶ ಮಾಡಿರ್ತಾರೆ. ನೆಕ್ಸ್ಟು, ಮೇಲ್ಮನವಿದಾರರು ದಿನಾಂಕ 10/11/2020 ಮಾಹಿತಿ ಕೋರಿಸಿರುವ ಅರ್ಜಿಗೆ ಸಂಬಂಧಿಸಿದಂತೆ ಪ್ರತಿಯವಧಿಯವರು ನಿಗದಿತ ಅವಧಿಯೊಳಗೆ CCTV ದೃಶ್ಯಾವಳಿಯನ್ನು ವೀಕ್ಷಿಸಲು ಅವಕಾಶ ನೀಡದೇ ಇರುವುದನ್ನು ಹಾಗೂ ಯಾವುದೇ ಮಾಹಿತಿಯನ್ನು ಒದಗಿಸದೇ ಇರುವುದನ್ನು ಆಯೋಗ ಗಂಭೀರವಾಗಿ ಪರಿಗಣಿಸಿದೆ. ಹಾಗಾಗಿ ಆಯೋಗವು ಮಾಹಿತಿ ಹಕ್ಕು ಅಧಿನಿಯಮ 2005 ಕಾಲಂ 20/1 ಅಡಿಯಲ್ಲಿ ದಂಡ ಏಕೆ ವಿಧಿಸಬಾರದು ಎಂದು ಸೋಕಸ್ ನೋಟಿಸ್ ಮಾಡಿದ್ದಾರೆ ಎಂಬ ಬಗ್ಗೆ ಕಾರಣ ಕೇಳಿ ನೋಟಿಸ್ ನೀಡಿ ತಮ್ಮ ಸಮಜಾಯಿಷಿಯನ್ನು ಮುಂದಿನ ವಿಚಾರಣೆ ದಿನದಂದು ಮಾಹಿತಿ ಹಕ್ಕು ಕಾಯ್ದೆ ಅಧಿನಿಯಮ 2005 ಕಾಲಂ 18/3A
ಅಲ್ಲಿ ಖುದ್ದು ಹಾಜರಾಗಿ ಆಯೋಗಕ್ಕೆ ಸಲ್ಲಿಸಬೇಕೆಂದು ಆಯೋಗದ ಪ್ರತಿವಾದಿಯಾದ ಶ್ರೀ ಶಂಕರ್ ನಾಯಕ್, ಸಾರ್ವಜನಿಕ ಮಾಹಿತಿ ಅಧಿಕಾರಿ, ಪೊಲೀಸ್ ನಿರೀಕ್ಷಕರು, ಬಿಡದಿ ಪೊಲೀಸ್ ಠಾಣೆ ರವರಿಗೆ ನಿರ್ದೇಶಿಸಿದೆ. ತಪ್ಪಿದ್ದಲ್ಲಿ ಇವರ ಹೇಳಿಕೆ ಏನೂ ಇರುವುದಿಲ್ಲ ಎಂದು ಪರಿಗಣಿಸಿ ಪ್ರಕರಣವನ್ನು ಅರ್ಹತೆ ಆಧಾರದ ಮೇಲೆ ತೀರ್ಮಾನಿಸಿ ಎಚ್ಚರಿಕೆ ನೀಡಿದೆ. ಆದರೆ ಒಂದು ವೇಳೆ ಪ್ರತಿಯಾದವರು ಪಡೆದಿರುವ ಮಾಹಿತಿಯ ಆಕ್ಷೇಪವನ್ನು ಏನಾದರೂ ಇದ್ದಲ್ಲಿ ಮುಂದಿನ ವಿಚಾರಣೆ ದಿನದಂದು ಹಾಜರಾಗಿ ವಿವರಣೆ ನೀಡುವಂತೆ ಲಿಖಿತ ಹೇಳಿಕೆ ಸಲ್ಲಿಸಿರುವಂತೆ ಸೂಚಿಸಿದೆ. ಅದಾದ ನಂತರ ತಾವು ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಕಂಡ ಖಂಡಿಕೆ 7ರ ಅನ್ವಯ ಮೇಲ್ಮನೆದಾರರಿಗೆ ಕೋರುವ CCTV ದೃಶ್ಯಾವಳಿಯನ್ನು ವೀಕ್ಷಣೆ ಮಾಡಲು ಅವಕಾಶ ಕಲ್ಪಿಸುವುದಾಗಿ ಒಪ್ಕೊಂಡಿರ್ತಾರೆ. ನನಗೆ ದಾಖಲೆಗಳನ್ನ ಕೊಡಬೇಕಾಗತ್ತೆ. ಹಾಗಾಗಿ ಮುಂದಿನ ವಿಚಾರಣೆ ದಿನಾಂಕನ 10/9/2025 11 ಗಂಟೆಗೆ ಮುಂದೂಡಿರ್ತಾರೆ. ಸ್ನೇಹಿತರೆ, ಇಷ್ಟು ನಮ್ಮ ನೋಡಿದು ನನ್ನ ಆಕ್ಷೇಪಣೆಯನ್ನು ತೊಗೊಂಡು ನನ್ನ ಆಕ್ಷೇಪಣೆಯಲ್ಲಿ ಏನು ಬರ್ತಿದ್ದೀನೋ ಅದನ್ನೆಲ್ಲ ನೀಟಾಗಿ ಪ್ರಿಂಟ್ ಮಾಡಿ ಇದರಲ್ಲಿ ಮಾನ್ಯ ಆಯುಕ್ತರಾದ ಬದ್ರುದ್ದೀನ್ ಕೆ, ರಾಜ್ಯ ಮಾಹಿತಿ ಆಯುಕ್ತರು, ಇವರು ಆದೇಶ ಮಾಡಿರ್ತಾರೆ. ಈ ಒಂದು ಆದೇಶಗಳನ್ನ ಮಾಡಿದಂತಹ ಬದ್ರುದ್ದೀನ್ ಸಾಹೇಬ್ರಿಗೆ ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ತಿಳಿಸ್ತಾ, ಮತ್ತೊಂದು ಪೊಲೀಸ್ ಠಾಣೆದು, ಅದೇ ಬಿಡದಿ ಪೊಲೀಸ್ ಠಾಣೆದು ಇನ್ನೊಂದು ಪ್ರಕರಣ. ಈ ಪ್ರಕರಣ ಬಂದ್ಬಿಟ್ಟು 32720 APL 2024. ಇದು 10/10/2024 ಮಾಹಿತಿ. ಇದು ಬಂದ್ಬಿಟ್ಟು 24/61/8 APL 2024. ಇದು ಬಂದ್ಬಿಟ್ಟು ರಾಮನಗರ ಜಿಲ್ಲೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 12/5/2024 ಠಾಣೆಯ ಅಧಿಕಾರಿಗಳು ಮತ್ತು PCಗಳ ಚಲನವಲನ ಪುಸ್ತಕ. ಏನು ನಮ್ಮ KSRTC ಮೊನ್ನೆ ಒಂದು ಕೊಟ್ಟಿದ್ದಾರೆ, 81J ಪ್ರಕಾರ ನಿಮಗೆ ಕೊಡೋಕ್ಕೆ ಬರೋಲ್ಲ. ಏನು ಅವ್ರ ಆಸ್ತಿ ಕೇಳ್ತಾ ಇದ್ದೀವಾ? ಅಲ್ಲ ರೀ, ಸರ್ಕಾರಿ ಸಂಬಳ ತಗೊತಿದ್ದೀರಾ, ಸಾರಿಗೆ ಸಂಸ್ಥೆ ಸಂಬಳ ತಗೊತಿದ್ದೀರಾ, ನೀವು ಸಾರ್ವಜನಿಕ ಸೇವೆ ಮಾಡಿರ್ತಕ್ಕಂಥ ಮಾಹಿತಿನ ಕೊಡೋಕ್ಕೆ ಬರಲ್ಲ ಅಂತಂದರೆ ಯಾರು ನಿಮ್ಗೆ ಹೇಳಿದ್ದು? ಹಾಂ, ಏನು ವೈಯಕ್ತಿಕವಾಗಿ ಯಾವುದಾದ್ರೂ ಇದು ಅದರ್ಸ್ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಿದ್ರೆ ಅವ್ರು ಸ್ವಂತದ್ದು, ಅದು ಬಿಡಿ. ಇದು ಸಾರ್ವಜನಿಕ ಸೇವೆಯಲ್ಲಿ ನಂದು ಕೂಡ ಕೊಡಬೇಕಾಗತ್ತೆ. ಯಾರು ಪಬ್ಲಿಕ್ಕು ಟ್ಯಾಕ್ಸ್ ಮನಿ ದುಡ್ಡಲ್ಲಿ ಸಂಬಳ ತಗೋತಾ ಇರೋದು. ನೀವೇನು ಕೆಲಸ ಮಾಡ್ತೀರ ಮಾಹಿತಿ ಕೊಡಬೇಕಾಗತ್ತೆ. ಯಾರು ನಿಮ್ಗೆ ಹೇಳಿದ್ದು? ಇದು ರೀಸೆಂಟ್ ಆರ್ಡ್ರು. ಹಾಗೂ ಬಯೋಮೆಟ್ರಿಕ್ ಹಾಜರಾತಿ ಮತ್ತು ಪುಸ್ತಕದ ಮಾಹಿತಿಯನ್ನು ಠಾಣೆಯಲ್ಲಿರುವ ಕ್ಯಾಮ್ರಾ ವಿಡಿಯೋ ದೃಶ್ಯಾವಳಿಗಳನ್ನು ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ನೀಡಬೇಕಾಗಿ ಮನವಿ. ಇದು ಅದರಲ್ಲಿ ಹೇಳ್ಬಿಡ್ತೀನಿ ನಾನು, ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಮಾಹಿತಿಗೆ ಮಾಹಿತಿ ಹಕ್ಕು ಕಾಯ್ದೆ ಅಧಿನಿಯಮ 81JHI ಅನ್ವಯಿಸುವುದಿಲ್ಲ ಮತ್ತು ಪಂಜಾಬ್ ಮತ್ತು ಹರಿಯಾಣ ನ್ಯಾಯಾಲಯ ರಿಟ್ ಪಿಟಿಷನ್ ಸಂಖ್ಯೆ 17718 2024 26/6/2016 ಆದೇಶ ನೀಡಿದೆ. ಮಾಹಿತಿ ಹಕ್ಕು ಅಧಿನಿಯಮ ಕಾಲಂ 24/4 ನಿಜಾಂಶವನ್ನು ಎತ್ತಿಡಿದಿದೆ ಮತ್ತು ನ್ಯಾಯವಾದಿ ಗೀತಾ ಮಿಶ್ರಾ ವಿರುದ್ಧ ಕರ್ನಾಟಕ ಸರ್ಕಾರದ ರಿಟ್ ಪಿಟಿಷನ್ ಸಂಖ್ಯೆ 1494/0 ಪ್ರಕರಣದಲ್ಲಿ ತೀರ್ಪು ಪ್ರಕಾರ ಪೊಲೀಸ್ ಠಾಣೆಯಲ್ಲಿ CCTV ವಿಡಿಯೋ ಚಿತ್ರೀಕರಣ ಕೊಡಲೇಬೇಕೆಂಬ ಆದೇಶ ಮಾಡಿದೆ. ಆಯಿತಾ? ಪಂಜಾಬ್ನ 2018 ಪೊಲೀಸ್ ಕಸ್ಟಡಿಯಲ್ಲಿ CCTV ಕ್ಯಾಮ್ರಾದ 18 ತಿಂಗಳು ಸಾಕ್ಷಿಯನ್ನು ಒದಗಿಸಬೇಕೆಂಬ ಆದೇಶ ಇದೆ. ನಮ್ಮ KSRTCನಲ್ಲಿ 3 ದಿವಸ ಇರ್ತದಂತೆ, ಇಲ್ಲ 18 ತಿಂಗಳು ಅಂತ ಹೇಳ್ತಾರೆ. 3 ದಿವಸದ ಮೇಲೆ ಇರಲ್ಲ ರೆಕಾರ್ಡು, ಕೊಡೋಕ್ಕಾಗಲ್ಲ, ನಮ್ಮ ಹತ್ರ ಮಾಹಿತಿ ಲಭ್ಯವಿಲ್ಲ ಅಂತ ಹೇಳ್ತಾರೆ. ಲಭ್ಯವಿಲ್ಲ ಅಂತ ಹೇಳೋದು ನಿಮ್ಮ ಸುಳ್ಳು. ನಿಮಗೆ ಆ ಪದ ಬಳಸಂಗೆ ಇಲ್ಲ. ಅದು ನೀವು ಲಭ್ಯವಿಲ್ಲ ಅಂತ ಹೇಳಂಗೆ ಇಲ್ಲ. ನೀವು ಆಗಿದ ಮೇಲೆ ಯಾವ ರೀತಿ ಇದು ಮಾಡ್ತೀರಿ? 18 ತಿಂಗಳ ಸಾಕ್ಷಿಯನ್ನು ಒದಗಿಸಿರುವ ಆದೇಶ ನೋಡಬಹುದು. 2020 ಸುಪ್ರೀಂ ಕೋರ್ಟ್ನ ನಿರ್ದೇಶನ ಸೆಕ್ಯೂರಿಟಿ ಟೆಲಿವಿಷನ್ ಆಕ್ಟ್ ಪ್ರಕಾರ CCTV ಚಿತ್ರೀಕರಣ ನೀಡಬೇಕೆಂದು ಆದೇಶ ಮಾಡಿರ್ತಾರೆ. ಟೆಲಿವಿಷನ್ ಆ್ಯಕ್ಟ್ ಹೇಳುತ್ತೆ 18 ತಿಂಗಳು ರೆಕಾರ್ಡ್ ಮಾಡಬೇಕು, ಇಷ್ಟು ದಿನ ಸ್ಟೋರೇಜ್ ಇರಬೇಕು, ಇಂಥ ಕ್ಯಾಮ್ರಾನೇ ಹಾಕಬೇಕು, ಅದು ಇಷ್ಟೇ ರೆಗ್ಯುಲೇಷನ್ ಇರಬೇಕು, ಅದು ಇದೇ ರೀತಿಯೇ
ಕ್ಲಾರಿಟಿ ಇರಬೇಕು. ಎಲ್ಲ ಸರ್ಕ್ಯುಲರಲ್ಲೂ ಅದರಲ್ಲಿ ಹೇಳಿದೆ. ಅದನ್ಯಾವುದು ಇದು ಮಾಡೋದಿಲ್ಲ. ಮಾತ್ರ CCTV ಇದೆ, ಲೆಕ್ಕಕ್ಕಿದೆ, ಆಟಕ್ಕಿಲ್ಲ. ಎಷ್ಟು ಕ್ರೈಮ್ಗಳಾಗ್ತಾಯಿದ್ದಾವೆ, ಎಷ್ಟು ಇದಾಗ್ತಾಯಿದ್ದಾವೆ, ಅದ್ರ ಬಗ್ಗೆ ನಮ್ಮ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಗಮನಕ್ಕೆ ತಗೊಳ್ಳೋದಿಲ್ಲ. ನಾನು ಎಷ್ಟು ಬಾರಿ ಬರೆದಿದ್ದೀನಿ ಲೆಟ್ರನ್ನ, ಅದನ್ನು ಇದೇ ಇಲ್ಲ. ಅದ ನಂತರ ಆದೇಶ ಮಾಡ್ತಾರೆ. ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ಶ್ರೀ ರಾಮನ್ ಸರ್ ಅವರು, ರಾಜ್ಯ ಮಾಹಿತಿ ಆಯುಕ್ತರು, ಇದನ್ನು ನಮ್ಮದು KSRTCದು ಒಂದು ನನ್ನ ಪ್ರಕರಣದಲ್ಲಿ ಫಸ್ಟು ಹಾಸನ ವಿಭಾಗದಲ್ಲಿ ಹೇಳಿದ್ನಲ್ಲ, ಅದು ಅವರೇ ಮಾಡಿರೋದು, ಇದು ಅವರೇ ಮಾಡಿರೋದು. ನೋಡಿ, ಅವರೇನು ಹೇಳ್ತಾರೆ, ಈ ಹಿನ್ನೆಲೆಯಲ್ಲಿ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ರಿಟ್ ಸಂಖ್ಯೆ ನಾನೇನು ಹೇಳಿ ಹಾಕಿದ್ದೀನಿಲ್ಲ ಅದೇನು ಹಾಕಿದೆ 30170 2018 JMRES ಯಮಕೇಶ್ವರಪ್ಪ ವಿರುದ್ಧ ಕರ್ನಾಟಕ ಮಾಹಿತಿ ಆಯೋಗ ಬೆಂಗಳೂರು ಇವರ ಆದೇಶ ಸೂಚಿಸಿದಂತೆ ಘನ ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ಕಿಶನ್ ಚಂದ್ ಜೈನ್ ಯೂನಿಯನ್ ಆಫ್ ಇಂಡಿಯಾ ಇತರರ ರಿಟ್ ಪಿಟಿಷನ್ ಸಿವಿಲ್ ಸಂಖ್ಯೆ 360 2021 ಆದೇಶ ಖಂಡಿಕೆ 3/3ರ ವಿವರಣೆಯಂತೆ ನಿಗದಿತ ಸಮಯದಲ್ಲಿ ಮಾಹಿತಿಯನ್ನು ಒದಗಿಸಬೇಕಾಗಿರುತ್ತದೆ. ಆದ್ದರಿಂದ ಮಾಹಿತಿಯನ್ನು ಮೇಲ್ಮನವಿಯವರು ಖುದ್ದು ಪೊಲೀಸ್ ಠಾಣೆಗೆ ಹಾಜರಾಗಿ ಅವರು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಿದ ನಂತರ ಉಚಿತವಾಗಿ ನೀಡಬೇಕು ಅಂತೇಳಿದೆ. ಇದರಲ್ಲಿ ಕೇಳಿದ್ದೀನಿ, ಯಾವುದಾದು ಬಯೋಮೆಟ್ರಿಕ್ಕು, ಠಾಣೆಯ ಸಬ್ ಇನ್ಸ್ಪೆಕ್ಟರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ದ PC ಚಲನವಲನ ಪುಸ್ತಕ, ಆಮೇಲೆ ಹಾಜರಾತಿ ಬಯೋಮೆಟ್ರಿಕ್ಕು, ಇವುಗಳನ್ನೆಲ್ಲ ಕೇಳಿದ್ದೀನಪ್ಪ. ಮತ್ತು ಆಯುಕ್ತರು 81J ಪ್ರಕಾರ ಬರುತ್ತೆ, ನೀವು ಕೊಡೋಕ್ಕೆ ಬರಲ್ಲ ಅಂತ ಯಾಕೆ ಹೇಳಲಿಲ್ಲ? ಸರ್ಕಾರದ ಸುತ್ತೋಲೆ ಸಂಖ್ಯೆ, ನೆಕ್ಸ್ಟ್ ಪೇಜು, ಸರ್ಕಾರದ ಸುತ್ತೋಲೆ ಸಂಖ್ಯೆ CHASU 17 RTI 2011 ಮತ್ತು ದಿನಾಂಕ 31/1/2012 ಸುತ್ತೋಲೆಯಲ್ಲಿ ಮಾಹಿತಿ ಹಕ್ಕು ಅರ್ಜಿಗಳನ್ನು ಕುರಿತು ನಿರ್ಲಕ್ಷ್ಯ ವಹಿಸುವ ಅಧಿಕಾರಿಗಳಿಗೆ ಕಾರ್ಯನಿರ್ವಹಣೆ ವರದಿ ಶರ ಬರೆಯುವುದು ಹಾಗೂ ಈ ಆದೇಶವನ್ನು ಒಂದು ಪಕ್ಷದಲ್ಲಿ ಪ್ರತಿವಾದಿಗಳು ಪಾಲಿಸದೆ ನಿರ್ಲಕ್ಷ್ಯತೆ ಮತ್ತು ಉದಾಸೀನ ಮಾಡಿದರೆ ಮಾಹಿತಿ ಹಕ್ಕು ಕಾಯ್ದೆಯಡಿ 2005 ಕಾಲಂ 20/1 ಅಡಿಯಲ್ಲಿ 25,000 ದಂಡವನ್ನು ವಿಧಿಸಲಾಗುತ್ತದೆ. ಮತ್ತೊಮ್ಮೆ ಯಾವುದೇ ಕಾರಣ ಕೇಳಿ ನೋಟಿಸ್ ನೀಡದೆ ಹಾಗೂ ಸಮಯಾವಕಾಶವನ್ನು ಮಾಡಿಸಿಕೊಳ್ಳದೆ ಆದೇಶ ಮಾಡಿ ದಂಡ ಕ್ರಮಬದ್ಧವಾಗಿ, ಅಂದರೆ ನಾನು ಮತ್ತೆ ಇವ್ರು ಕೊಟ್ಟಿಲ್ಲ ಅಂತಂದರೆ ನಾನು ಮತ್ತೆ 18/1ರಲ್ಲಿ ಅರ್ಜಿ ಹಾಕಿದಾಗ ಯಾವುದೇ ನೋಟಿಸ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟವ್ರೆ. ಇವರಿಗೆ ನೋಟಿಸ್ ಕೊಡದೆ 25,000 ದಂಡ ಮತ್ತು ಶಿಸ್ತು ಕ್ರಮವನ್ನು ಸರ್ಕಾರದಿಂದ ಜಾರಿ ಮಾಡ್ತಾರೆ ಅಂತ ಹೇಳಿ 20/2ರ ಅಡಿಯಲ್ಲಿ ಪ್ರತಿವಾದಿಗಳಿಗೆ ಶಿಸ್ತು ಕ್ರಮ ಜಾರಿಗೊಳಿಸಲು ಶಿಫಾರಸು ಮಾಡಲಾಗಿದೆ ಅಂತೇಳಿ ಆದೇಶ ಮಾಡಿದ್ರು. ಇದು ಆದೇಶ. ಇಷ್ಟೆಲ್ಲ ಮಾಹಿತಿ ಇದ್ರೂ, ಇಷ್ಟೆಲ್ಲ ಗೊತ್ತಿದ್ರೂ ಬೇಜವಾಬ್ದಾರಿಯಿಂದ ಮಾಹಿತಿಯನ್ನು ಕೊಡದೇ ಇಲ್ಲದೆ ಇರತಕ್ಕಂಥ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅಥವಾ ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ತಿಳ್ಕೊಬೇಕಾಗತ್ತೆ. ನೋಡಿ, ತಡ ಆಗುತ್ತೆ ಅಷ್ಟೇ. ನೋಡಿ, ನಾನು 3 ಅರ್ಜಿ ಹಾಕಿದ್ದೀನಿ CCTVಗೆ ಸಂಬಂಧಪಟ್ಟಂಗೆ. 3 ಅರ್ಜಿಯಲ್ಲೂ ನನ್ನ ಪರನೇ ಇದೆ. ನನ್ನ ಪರ ಅಂತ ಅಲ್ಲ, ಇದೊಂದು ಸರ್ಕಾರ ನಿಯಮ ಮಾಡಿದೆ, ಸುಪ್ರೀಂ ಕೋರ್ಟು ಹೈಕೋರ್ಟು ಗೈಡ್ಲೈನ್ಸ್ ಇದೆ, ಅದರ ಪ್ರಕಾರ ಕೊಡಬೇಕಾಗತ್ತೆ. ಕೊಡೋದಿಲ್ಲ. ಯಾಕೆ? ಈಗ ನೀವು ಏನು ಎಂಡಾಸ್ಮೆಂಟ್ ಕೊಟ್ಟಿದ್ದೀರಲ್ಲ ಅದ್ರ ಪ್ರಕಾರ ಹೋಗ್ತೀನಿ, ವಿಚಾರಣೆ ಬರುತ್ತೆ, ಮಾಡೋಣ. ಇಷ್ಟೆಲ್ಲ ದಾಖಲೆಗಳನ್ನ ನಾವು ಒದಗಿಸ್ಕೊಟ್ರೂ ಕೂಡ ನೀವು ಮಾಹಿತಿ ಕೊಡೋದಿಲ್ಲ. ಹಾಗಾಗಿ KSRTC ಸಾರಿಗೆ ಸಂಸ್ಥೆಯ ಅಧಿಕಾರಿಗಳು, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರುಗಳು, ಅವ್ರಿಗೂ ಕೂಡ ಕಾಪಿಗಳನ್ನ ಹಾಕ್ತೀನಿ, ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. CCTV ಕ್ಯಾಮ್ರಾ ಫುಟೇಜನ್ನು 81J ಪ್ರಕಾರ ಕೊಡೋಕ್ಕೆ ಬರೋಲ್ಲ. BMTCನಲ್ಲಿ ಜಾಸ್ತಿ ನಡೀತದೆ ಅದು. ಅದ್ರ ಪ್ರಕಾರ ಅವ್ರಿಗೆ ಕೊಡಬೇಕಾಗತ್ತೆ. ಅದಾದಮೇಲೆ ಹಾಜರಾತಿ, ಬಯೋಮೆಟ್ರಿಕ್ಕು, ಇದೆಲ್ಲ ನೋಡಿ, ಈಗ ನಾನು ನಿಮಗೆ ತೋರಿಸಿದ್ದೀನಿ, ಕೊಡಬೇಕಾಗತ್ತೆ. ಈಗ ಈ ರೀಸೆಂಟ್ ಆರ್ಡ್ರು ಯಾವತ್ತಲ್ದಿದು 9/7/2025 ಇದು ಆದೇಶ. ಹಾಗಾಗಿ ಯಾರೋ ಯಾವುದೋ ಒಂದು ಹಳೆಯದನ್ನ ಕಥೆನ ಇಟ್ಕೊಂಡು ಎಂಡಾಸ್ಮೆಂಟ್ ಕೊಟ್ಬಿಡೋದಲ್ಲ. ಈಗ ಆಲ್ರೆಡಿ ಕೆಲವೊಂದು ಸಾರ್ವಜನಿಕ ಮಾಹಿತಿಗಳು KSRTCಲಿ ಕೊಟ್ಟಿದ್ದಾರೆ. ಈಗ ಇತ್ತೀಚೆಗೆ ಈ 1-2 ವಾರದ ಈಚೆಗೆ 81J ಬರುತ್ತೆ ಅಂತ ಕೊಟ್ಟರೆ, ಅದೇ ವ್ಯಕ್ತಿನೇ ಹಿಂದೆ ಅದೇ ಸಾರ್ವಜನಿಕ ಮಾಹಿತಿ ಅಧಿಕಾರಿನೇ ಇದನ್ನು ಹಾಜರಾತಿ
ಇದನ್ನು ಕೊಟ್ಟಿದ್ದಾರೆ. ಈಗ ಒಂದು ವಾರದ ಹಿಂದೆಗೆ ಅವ್ರಿಗೆ ಆದೇಶ ಚೇಂಜ್ ಆಗಿಬಿಡ್ತು. ಆಯಿತು, ಬೇರೆ ಯಾರೋ ಮಾಡಿದ್ರಂತೆ ಆದೇಶ, ಅದನ್ನು ತೋರಿಸ್ತಾರೆ, ಅದನ್ನು ಕೊಡ್ರಿ ಅಂತಂದ್ರು ಕೊಡ್ತಾಯಿಲ್ಲ ನಮಗೆ. ಅದು ಯಾವ ಆದೇಶ ಕೊಟ್ಟಿದ್ದಾರೋ, ಯಾರು ಕೊಡೋಕ್ಕೆ ಬರಲ್ಲ ಅಂತ ಹೇಳಿದಾರೋ ಆದೇಶ ಕೊಡ್ರಿ ಅಂತ ಕೊಡ್ತಾಯಿಲ್ಲ. ಈಗ ನಾನೇ ಕೊಡ್ತಿದ್ದೀನಲ್ಲಪ್ಪ, ಈ ಆದೇಶ ಪ್ರಕಾರ ಕೊಡ್ರಪ್ಪ. ಇದು ರೀಸೆಂಟ್ ಆರ್ಡ್ರು. ಹಾಗಾಗಿ ಕಾನೂನನ್ನು ಯಾವತ್ತೂ ಕಣ್ಣನ್ನು ಕಟ್ಟಿ ನೀವು ಮುಚ್ಚಿಡೋದಕ್ಕಾಗೋದಿಲ್ಲ, ಕೊಡಲೇಬೇಕಾಗತ್ತೆ. ಹಾಗೆ ಆ ಒಂದು ಸಮಯನ ನೀವು ಮಾಡ್ಕೋಬೇಡಿ. ಸಂಬಂಧಪಟ್ಟಂಗೆ ಶಿಸ್ತು ಕ್ರಮ ಮತ್ತು ದಂಡನ ಹಾಕ್ಸ್ಕೋಬೇಡಿ. ಸಾರ್ವಜನಿಕವಾಗಿ ನಿಯಮಾವಳಿ ಪ್ರಕಾರನೇ ನಾವು, ಸರ್ಕಾರದ ನಿಯಮಾವಳಿ ಪ್ರಕಾರನೇ ನಾವು ನಿಮಗೆ ದುಡ್ಡನ್ನು ಕಟ್ಟಿ ಆ ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಹಾಕಿರ್ತೀವಿ. ಅದನ್ನು ಸರಿಯಾದ ರೀತಿ ನೀವು ತಿಳ್ಕೊಳ್ಳಿ. ಅದ್ಯಾವುದೋ ಹಳೆಯ ಬುಕ್ಕನ್ನ ಇಟ್ಕೊಂಡು ಅದನ್ನು ರೆಫರ್ ಮಾಡಬೇಡಿ. ಹೊಸ ಹೊಸ ಆದೇಶಗಳನ್ನ ನೋಡಿ ಅವುಗಳ ಪ್ರಕಾರ ನೀವು ತಿಳ್ಕೊಳ್ಳಿ. ಮಾಹಿತಿ ಕೊಡೋದನ್ನು ತಾವು ಮರಿಬೇಡಿ. ಸಾರಿಗೆ ಸಂಸ್ಥೆ ನೌಕರರಿಗೆ ಅವರ ಒಂದು ಶಿಸ್ತು ಪ್ರಕರಣಗಳಲ್ಲಿ ಮತ್ತು ಅವರು ರಕ್ಷಣೆ ಮಾಡ್ಕೊಳ್ಳೋದಕ್ಕಂತ ಇರ್ತಕ್ಕಂಥ ಒಂದು ಇವುಗಳನ್ನ ದಯವಿಟ್ಟು ಕೊಡಿ. ಮತ್ತು ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಮಾಹಿತಿ ಕೇಳಿದ್ದೀನಿ. ಈಗ ಅವ್ರಿಗೆ ಸುಳ್ಳು FIRಗಳು ಮಾಡಿರ್ತಾರೆ. ಕೆಲವೊಂದು ನಮ್ಮ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಬಸ್ಗಳು ಆಕ್ಸಿಡೆಂಟ್ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, FIR ಮಾಡ್ಕೊಳ್ಳೋದಿಲ್ಲ, ದೂರು ತೊಗೊಳ್ಳೋದಿಲ್ಲ. ಅವ್ರು ಯಾರೋ ಬಂದಾಗ 2 ದಿವಸ ಆದಮೇಲೆ ದೂರನ್ನ ತೊಗೋತಾರೆ. ಎಲ್ಲೂ ಇಲ್ಲ, ಫಸ್ಟು ನೀವೇ ಕೊಡಬೇಕು, ಅವರೇ ಕೊಡಬೇಕು ಅಂತ. ನಮ್ಮ ಬಸ್ಗಳು ಆಕ್ಸಿಡೆಂಟ್ ಆದಾಗ ನಾವೇ ಫಸ್ಟು ಹೋಗಿ ದೂರನ್ನು ಕೊಡೋಕೆ ಹೋದರೆ ದೂರು ತೊಗೊಳ್ಳೋದಿಲ್ಲ. ಈ ರೀತಿಯೆಲ್ಲ ಇರುತ್ತೆ. ಅದಕ್ಕೋಸ್ಕರ ನಾವು ಈ ವಿಡಿಯೋ ಕ್ಯಾಮ್ರಾಗಳನ್ನ ರೆಕಾರ್ಡನ್ನು ಕೇಳಿದ್ವಿ. ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಕ್ಯಾಮ್ರಾಗಳ ರೆಕಾರ್ಡ್ನೇ ಕೊಡು ಅಂತ ಹೇಳಿದ್ದಾರೆ. ಇನ್ನು ಈ KSRTC ಬಸ್ನಲ್ಲಿರ್ತಕ್ಕಂಥ ಸಾರ್ವಜನಿಕ ಬಸ್ನಲ್ಲಿರ್ತಕ್ಕಂಥ ವಿಡಿಯೋ ರೆಕಾರ್ಡಿಂಗ್ ಕೊಡೋದಕ್ಕೆ ಯಾಕೆ ಇದು ಮಾಡ್ತೀರಿ? ಮತ್ತು ನೀವು ತನಿಖೆ ಮಾಡಿರ್ತಕ್ಕಂಥ ತನಿಖಾಧಿಕಾರಿ ಸುಳ್ಳಾಗಿ ಪ್ರಕರಣ ದಾಖಲೆ ಮಾಡಿರ್ತಾರೆ. ಆ ದಾಖಲೆಗಳನ್ನ ನಾವು ನಿರೂಪಣೆ ಮಾಡೋದಕ್ಕೆ ನೀವು ವಿಡಿಯೋ ಕ್ಯಾಮ್ರಾ ಕೊಡೋದಿಲ್ಲ. ನೀವು ಬಂದು ಮುಚ್ಚಳಿಕೆ ಪತ್ರ ಕೊಡಿ. ನೋಡಿ, ಈ ಆದೇಶದಲ್ಲಿ ಎಲ್ಲರೂ ಹೇಳಿದಾರ ಮುಚ್ಚಳಿಕೆ ಪತ್ರ ಬರ್ಕೊಡಿ ನೀವು ಅಂತ? ಎಲ್ಲೂ ಹೇಳಿಲ್ಲ. ಯಾಕೆ ಆ ರೀತಿ ನೀವು ಪಾಪ ಸಾರ್ವಜನಿಕ ನಮ್ಮ ಸಾರಿಗೆ ನೌಕರರಿಗೆ ಇಲ್ಲದೇ ಇರೋ ನಿಯಮಗಳನ್ನ ಹೇಳಿ ದಾರಿ ತಪ್ಪಿಸ್ತೀರಿ? ದಯವಿಟ್ಟು ಈ ಒಂದು ಆದೇಶಗಳ ಅನ್ವಯ ಮಾಹಿತಿಯನ್ನು ಕೊಡಿ ಅಂತ ಹೇಳ್ತಾ, ಈ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು, ಪ್ರಥಮ ಮೇಲ್ಮನವಿ ಪ್ರಾಧಿಕಾರಸ್ಥರು ನಮ್ಮ ಸಾರಿಗೆ ನೌಕರರಿಗೆ ದಯವಿಟ್ಟು ನಿಯಮಗಳನ್ನ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಮಾಹಿತಿ ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೆಚ್ಚಿನ ರೀತಿಯಲ್ಲಿ ನನ್ನ ಈ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲರಿಗೂ ತಲುಪುವಂಥ ವಿಡಿಯೋ ಆಗಿರ್ತದೆ. ಭಾಳಷ್ಟು ಮುಖ್ಯವಾದ ವಿಡಿಯೋ ಆಗಿರ್ತದೆ ಸ್ನೇಹಿತರೆ. ಇದೇ ಥರ ನಾನು ಹೆಚ್ಚಿನ ರೀತಿ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿ. ಮತ್ತೊಂದು ವಿಚಾರ, ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ರೀತಿ ಶೇರ್ ಮಾಡಿ. ಎಲ್ಲರೂ ಸಾರಿಗೆ ಸಂಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ನೌಕರರುಗಳು ಅಥವಾ ಸಾರ್ವಜನಿಕರು ಈ ಒಂದು ಮಾಹಿತಿನ ತಿಳ್ಕೊಳ್ಳೇಬೇಕಾಗುತ್ತೆ. ಇಂಪಾರ್ಟೆಂಟ್ ಮಾಹಿತಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.